ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟಿಜೆ. ಇವತ್ತಿನ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಿಗ್ಗೆ ಎದ್ದು ರೆಡಿ ಆದೆ. ನೋಡಿ, ನಮ್ಮ ಮಕ್ಕಳು ಆಲ್ರೆಡಿ ಮ್ಯಾಗಿನ ತಿಂತಾ ಇದಾರೆ. ವೈಫ್ ನಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಮ್ಯಾಗಿನ ಮಾಡಿದಾಳೆ. ಮ್ಯಾಗಿ ತಿನ್ಬಿಟ್ಟು ಈಗ ಸ್ಕೂಲ್ಗೆ ಓಡ್ತಾರೆ. ಸೊ ಸ್ಕೂಲ್ಗೆ ಓಡಿದ ತಕ್ಷಣ ಅಲ್ಲಿಂದ ಮತ್ತೆ ಆಫೀಸ್ಗೆ ಬರ್ತೀನಿ. ಆಫೀಸಲ್ಲಿ ಸಿಗ್ತೀನಿ. ಸೊ ಗಾಯ್ಸ್, ನನ್ನ ಪ್ರತಿ ಪ್ರಯತ್ನ ನಿಮ್ಮ ಸಹಕಾರಕ್ಕಾಗಿ, ನನ್ನ ಪ್ರತಿ ವಿಡಿಯೋ ನಿಮ್ಮ ಮನರಂಜನೆಗಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳಿಗೋಸ್ಕರ ತಗೊಂಡಿರ್ತಕ್ಕಂಥ ರೈನ್ ಕೋಟ್ ಇಬ್ಬರಿಗೂ ಸೇಮ್ ಕಲರ್, ಪಿಂಕ್ ಕಲರ್ ಅಲ್ಲೇ ತಗೊಂಡಿದೀವಿ. ಸೊ ಒಂದು ಸ್ಮಾಲ್ ಅಪ್ಡೇಟ್ ಕೊಡ್ತೀನಿ ಏನು ಅಂತ. ಈ 5 days ವೆದರ್ ಸಿಕ್ಕಾಪಟ್ಟೆ ಮಳೆ ಬೀಳೋ ತರ ಇದೆ. ಸೊ ಏನೊಂದಕ್ಕೂ ಮಕ್ಕಳಿಗೆ ಸ್ಕೂಲ್ ಕಳ್ಸೋವಾಗ ಛತ್ರಿ ಅಥವಾ ರೈನ್ ಕೋಟ್ಸ್ ಬ್ಯಾಗಲ್ಲಿ ಇಟ್ಟು ಕಳಿಸಿ. ಸೊ ಅದು ಮಳೆ ಬಂದಾಗ ಅವ್ರು ಏನಾದ್ರು ಸಪೋಸ್ ವ್ಯಾನ್ಗಳನ್ನ ಹತ್ಬೇಕಾದ್ರೆ ಸೊ ಅವಾಗೆಲ್ಲ ಮಳೆಯಲ್ಲಿ ನೆಂದಿರ ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅದನ್ನ ಹಾಕೊಂಡ್ರೆ ಸೇಫ್ ಆಗಿರ್ತಾರೆ. ಸೊ ಈ ಅಪ್ಡೇಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಬೆಳಿಗ್ಗೆ ಎದ್ದು ಆಚೆ ಬಂದೆ. ನೋಡಿ, ಅಜ್ಜಿ ಗಣೇಶ ಗೊಂಬೆನ ರೆಡಿ ಮಾಡ್ತಾ ಇದಾರೆ. ಇಲ್ಲಿ ಎಷ್ಟು ಗಣೇಶ ಬೊಂಬೆಗಳು ಬೇಕಾದ್ರೆ ನಿಮ್ಗೆ ಸಿಗತ್ತೆ ಗಣೇಶ ಹಬ್ಬಕ್ಕೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಕೊಟ್ಟಿರ್ತೀನಿ, ಬೇಕಾದವರು ಕಮೆಂಟ್ ಮಾಡಿ. ಹಾಗೆ ಬರ್ತಾ ಇರ್ಬೇಕಾದ್ರೆ ನಮ್ಮ ರಾಜು ಫೋನ್ ಮಾಡ್ದ. ಏನಂತಂದ್ರೆ ಅವ್ನಿಗೆ ಟಿಫನ್ ಬೇಕಾಗಿತ್ತು. ಸೊ ಟಿಫನ್ ತಗೊಂಡು ಈಗ ನಾನು ಆಫೀಸ್ಗೆ ಬರ್ತಾ ಇದ್ದೀನಿ. ಸೊ ರಾಜು ಯಾರು ಅಂತಂದ್ರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗ. ಈಗ ನಮ್ ಕ್ಯಾಟು ನಮ್ಗೋಸ್ಕರ ವೇಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಊಟ ಹಾಕ್ಬಿಟ್ಟು ಇಲ್ಲಿಂದ ಈಗ ನಾವು ಓಡ್ಬೇಕು ಮನೆಗೆ. ಸೊ ಬನ್ನಿ ನೋಡೋಣ ನಮ್ ಕ್ಯಾಟ್. ನೋಡಿ ಬಾಸ್, ಎಲ್ಲಿ ಹತ್ತಿದೆ ಇದು? ಮರದ ಕೊಂಬೆ ಮೇಲೆ ಹತ್ತಿದೆ. ಇಲ್ಲಿಂದ ಇಲ್ಲಿಗೆ ಜಂಪ್ ಮಾಡತ್ತೆ ಇದೀಗ. ದಿನ ಹಿಂಗೇನೆ ಮೇಲೆ ಹತ್ಬಿಟ್ಟು ಕೆಳಗಡೆ ಜಂಪ್ ಮಾಡತ್ತೆ. ಸೊ ಊಟ ಅಲ್ಲಿದೆ. ಊಟನ ತಗೊಂಡ್ ಬಂದ್ಬಿಟ್ಟು ಹಾಕ್ಬಿಟ್ಟು ಈಗ ಮನೆಗೆ ಓಡ್ಬೇಕು. ನೋಡಿ, ಇದ್ರೊಳಗಡೆ ಇರುತ್ತೆ ಊಟ. ಇವಾಗ್ಲು 1 ಪ್ಯಾಕೆಟ್ ವಿಸ್ಕಸ್ ಅಂದ್ರೆ ಇದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಗುರು. ಇಲ್ಲ ಅಂದ್ರೆ ಊಟನೇ ಮಾಡಲ್ಲ, ಅದು ಗೊತ್ತಾ. ವೇಟ್ ಅಪ್ಪ, ವೇಟ್. ಆಯ್ತು ವೇಟ್. ಆಯ್ತು. ಸೊ ಈಗ ಊಟ ಹಾಕಿದ್ದಾಯ್ತು ನಮ್ಮ ಕೆಟುಗೆ. ನಾನೀಗ ಮನೆಗೆ ಓಡ್ತೀನಿ. ಸೊ ಎಲ್ರಿಗೂ ಗುಡ್ ನೈಟ್. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೈನಿಂಗ್ ಆಫ್ ಯೋರ್ ಟಿಜೆ.